ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆ ಅಡಿಯಲ್ಲಿ 23ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹವನ್ನು ಮಾಡಬೇಕು ಅಂತೇಳಿ 27ನೇ ತಾರೀಕು 3ನೇ ತಿಂಗಳು 22ರಂದು ಈಗಾಗಲೇ ದಿನಾಂಕವನ್ನು ನಿಗದಿಯಾಗಿದೆ. ಆಸಕ್ತಿ ಉಳ್ಳ ವಧುವರರು ಪೋಷಕರ ಜೊತೆ ಮಾರ್ಚ್ 23/2022 ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಇವತ್ತು ನಮ್ಮ ವೇದಿಕೆಯ ವ್ಯವಸ್ಥಾಪಕರಲ್ಲಿ ಒಬ್ಬರಾದಂಥ HK ಮುತ್ತಪ್ಪ ಇರ್ಬೋದು, ದಾಮೋದರ ನಾಡ್ ಇರ್ಬೋದು, ಪುಟ್ಟರಾಜ್ ಅವರು ಇವತ್ತು ನಾವು ಒಟ್ಟಿಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋದ್ರ ಮುಖೇನ ಆಸಕ್ತಿ ಉಳ್ಳ ವಧುವರರು ಪೋಷಕರ ಜೊತೆ ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ಮನವಿ ಮಾಡೋದಕ್ಕೆ ಬಂದಿದ್ದೀವಿ. ಇವತ್ತು ತಾಯಿಯ ಸನ್ನಿಧಾನದಲ್ಲಿ 22 ವರ್ಷ ಪೂರೈಸಿ ಇವತ್ತು 23ನೇ ವರ್ಷಕ್ಕೆ ಶ್ರೀ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಉಚಿತ ಸಾಮೂಹಿಕ ವಿವಾಹ ನಡೆಯುವಂಥದ್ದಕ್ಕೆ ಸಿದ್ಧತೆಗೆ ತಯಾರಾಗಿದೆ. ಈ ಒಂದು ತಮ್ಮುಖೇಣ ಆಸಕ್ತಿ ಉಳ್ಳ ಯಾರೇ ವಧುವರರಿರ್ಬೋದು, ಪೋಷಕರಿರ್ಬೋದು ಬಂದು ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ನೋಂದಾಯಿಸ್ಕೊಳ್ಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾಯಿದ್ದೀರಿ. ಇದರಲ್ಲಿ ಜಾತಿ ಭೇದ ಮತ ಇಲ್ಲ. ಒಂದೇ ಬಡತನ ರೇಖೆಯಲ್ಲಿರ್ತಕ್ಕಂಥ, ಮಧ್ಯಮ ವರ್ಗದ ರೇಖೆಯಲ್ಲಿರ್ತಕ್ಕಂಥ ಯಾರೇ ಆಸಕ್ತಿ ಉಳ್ಳಂಥ ವಧುವರರಿಗೆ ಇದು ಮುಕ್ತವಾಗಿ ಸಾಮೂಹಿಕ ವಿವಾಹದಲ್ಲಿ ಸರಳವಾಗಿ ಉಚಿತವಾಗಿ ತಾಯಿ ಸನ್ನಿಧಾನದಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಯಾರ್ಯಾರಿಗಿದೆಯೋ ಅಷ್ಟು ಜನ ಬಂದು ತಮ್ಮ ಹೆಸರುಗಳನ್ನು ಪೋಷಕರ ಜೊತೆ ನೋಂದಾಯಿಸ್ಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೀವಿ. ಮದುವೆ 27/3/2022 ಭಾನುವಾರ ಬೆಳಗ್ಗೆ ನಡೀತದೆ. ಆಸಕ್ತಿ ಉಳ್ಳ ವಧುವರರು ನೋಂದಾಯಿಸ್ಕೊಳ್ಬೇಕಾಗಿರ್ತಕ್ಕಂಥ ದಿನಾಂಕ 20/3/2022 ನೋಂದಾಯಿಸ್ಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಅಲ್ಲಿ ಕೊಟ್ಟಿರ್ತಕ್ಕಂಥ ಮೊಬೈಲ್ ಮುಖೇನ ಫೋನ್ ಮಾಡಿ, ದೂರವಾಣಿ ಮುಖೇನ ಫೋನ್ ಮಾಡಿ ಬಂದು ಅಡ್ರೆಸ್ಸಲ್ಲಿ ನೋಂದಾಯಿಸ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತೀವಿ. ಅಂದರೆ ಬೇರೆ ಕ್ಯಾಸ್ಟ್ ಯಾರಿಗೆ ಬೇಕಾದರೂ ಎಲ್ರಿಗೂ, ಈಗ ಹಿಂದೂ ಇರಲಿ, ಮುಸ್ಲಿಮ್ಸ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಅವರ ಧರ್ಮದಲ್ಲಿ ಏನೇನು ಪ್ರೊಸೀಜರ್ ಇದೆಯೋ ಮಾಡ್ಕೊಂಬಂದವ್ರು ಎಲ್ರಿಗೂ ಅವಕಾಶ ಇದೆ.